3 BHK 1450 square feet super built up area and 2 BHK 1150 square feet super built up area. Kaveri water, own borewell, ಸೆಕ್ಯೂರಿಟಿ ಗಾರ್ಡ್, ಪವರ್ ಬ್ಯಾಕಪ್ ಎಲ್ಲ ಇರುತ್ತೆ. ಎಲ್ಲ ಅವೈಲೇಬಲ್ ಇದೆ. ವೆಂಟಿಲೇಷನ್ ಏನೋ ಪ್ರಾಬ್ಲಮ್ ಇರಲ್ಲ, ಡೈರೆಕ್ಟ್ ಸನ್ಲೈಟ್ ಕೂಡ ಬರುತ್ತೆ. ಎಲ್ಲ ಯಾವ ಫೇಸಿಂಗ್ ಬರುತ್ತೆ ಸರ್? ಎಲ್ಲ ನಾರ್ತ್ ಫೇಸಿಂಗ್ ಡೋರ್. ನಾರ್ತ್ ಫೇಸಿಂಗ್ ಡೋರ್ಸ್ ಸರ್ ಇದು 3 BHK 1450 ಸ್ಕ್ವೇರ್ ಫೀಟ್ ಸೂಪರ್ ಬಿಲ್ಟ್ ಅಪ್ ಏರಿಯಾ. ಸೂಪರ್ ಬಿಲ್ಟ್ ಅಪ್ ಏರಿಯಾ. ಇದು ಕಿಚನ್ ಏರಿಯಾ ಜೊತೆ ಒಂದು ಬಾಲ್ಕನಿ ಇದೆ. ರೋಡ್ ಸೈಡ್ ವ್ಯೂ ಬಾಲ್ಕನಿ ಸಿಗುತ್ತೆ. 1450 ಸ್ಕ್ವೇರ್ ಫೀಟ್ ಸೂಪರ್ ಬಿಲ್ಟ್ ಅಪ್ ಏರಿಯಾ. 65 lakhs ಇಂದಾನು ನಾವು 1.5 CR ವರೆಗೂ ನಮ್ಮ ಹತ್ರ ಅಪಾರ್ಟ್ಮೆಂಟ್ಸ್ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ತುಂಬ ಜನ ಏನಂದರೆ ಇವಾಗ ಒಂದು ಫ್ಲ್ಯಾಟ್ಸ್ ಅಂತೂ ತುಂಬ ಜನ ಹುಡುಕ್ತಾನೆ ಇರ್ತೀರ. ಯಾಕಂದರೆ ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಕೂಡ ಆಪ್ಷನ್ ಆಗಿರುತ್ತೆ, ಸೆಕ್ಯೂರಿಟಿ ಪರ್ಪಸ್ ಕೂಡ ತುಂಬ ಚೆನ್ನಾಗಿರುತ್ತೆ, ಮತ್ತು ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ. ಸೊ ನಾನಿವತ್ತು ನಿಮಗೆ ಒಂದು ಸೂಪರ್ ಆಗಿರೋ ಒಂದು ಫ್ಲ್ಯಾಟ್ಸ್ ಕೂಡ ಸೇಲ್ಗಿರೋದು ತೋರಿಸ್ತಾ ಇದ್ದೀನಿ. ನಾನಿವತ್ತು ಇರೋದು ಲೊಕೇಶನ್ ಬಂದುಬಿಟ್ಟು ವಿದ್ಯಾರಾಯಣಪುರ ಪ್ರೈಮ್ ಲೊಕೇಶನ್ ಅಂತ ಹೇಳ್ಬೋದು. ಒಂದು ಸೆಂಟರ್, ಎಲ್ಲ ಇದಕ್ಕೂ ಒಂದು ಸೆಂಟರ್ ಅಂತ ಹೇಳ್ಬೋದು. ಸೊ VMR ಪ್ರಾಪರ್ಟೀಸ್ ಕಡೆಯಿಂದ ಸರ್ ಇದ್ದಾರೆ. ನಮಸ್ತೆ ಸರ್. ಸರ್ ಫಸ್ಟ್ ನಿಮ್ಮದು ಒಂದು ಫ್ಲ್ಯಾಟ್ಸ್ಗಳು ತೋರಿಸ್ತಾ ಇದ್ದೀನಿ. ಯಾಕಂದರೆ ನಿಮ್ಮ ಫ್ಲ್ಯಾಟ್ಸಲ್ಲಿ ಬಂದುಬಿಟ್ಟು ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಲ್ಲ, ಮತ್ತು ಸ್ಪೇಷಿಯಸ್ ಆಗಿರುತ್ತೆ, ಎಲ್ಲ ಫೆಸಿಲಿಟೀಸ್ ಕೂಡ ಪ್ರೊವೈಡ್ ಮಾಡ್ತೀರಾ. ಅದಾದಮೇಲೆ ಒಂದು ಫ್ಲ್ಯಾಟ್ಸ್ ಏನಾದ್ರು ನೀವು ಡೆವಲಪ್ ಮಾಡಿ ಒಂದು ಸೇಲ್ ಮಾಡುವಾಗ ಕೂಡ ಇಮಿಡಿಯೇಟ್ ಸೇಲ್ ಆಗಿಬಿಡುತ್ತೆ. ಇಲ್ಲಿ ಕೂಡ ಒಂದು ಲಿಮಿಟೆಡ್ ಸ್ಲಾಟ್ಸ್ ಅಷ್ಟೇ ಇರಬೇಕು. ಓಕೆ, 2 and 3 BHK ಫ್ಲ್ಯಾಟ್ಸ್ ಇದೆ. ಸರ್ VMR ಪ್ರಾಪರ್ಟೀಸ್ ಯಾವಾಗ ಶುರುವಾಗಿತ್ತು? ಫಸ್ಟ್ ಇದು ನಾವು ಶುರು ಆಗಿತ್ತು ಆಲ್ಮೋಸ್ಟ್ 8 years ಬ್ಯಾಕ್ ಆಗಿದೆ. 8 years ಇಂದ ಮಾಡ್ತಾ ಇದ್ದೀರಾ. ಸೊ ನೀವು ಎಲ್ಲೆಲ್ಲಿ ಪ್ರಾಪರ್ಟೀಸ್ ಎಲ್ಲ ಮಾಡ್ತಾ ಇದ್ದೀರಾ? ನಾವು ನಾರ್ತ್ ಬ್ಯಾಂಗ್ಳೂರಲ್ಲಿ ತುಂಬಾ ಆಕ್ಟಿವ್ ಇದ್ದೀವಿ. ಲೈಕ್ ವಿದ್ಯಾರಾಯಣಪುರ ಮೇನ್ ಆಗಿದೆ, ಸಾಕಾರ್ ನಗರ್ ಇದೆ, ಯಲಹಂಕ ಇದೆ, ಬಗಲ್ಗುಂಟೆ, ಪೀನಿ ಹತ್ರ ಇದೆ. ಸೊ ಈ ಸರೌಂಡಿಂಗ್ಸ್ ಅಲ್ಲಿ ಸುಮಾರು ಒಂದು 10 to 12 ಪ್ರಾಜೆಕ್ಟ್ಸ್ ಕರೆಂಟ್ಲಿ ರನ್ನಿಂಗ್ ಇದೆ. ಓಕೆ, ಸೊ ನಾವು ಇವತ್ತಿರೋ ಲೊಕೇಶನ್ ಆಮೇಲೆ ಈ ಪ್ರಾಪರ್ಟಿ ಬಗ್ಗೆ ಸ್ವಲ್ಪ ಹೇಳಿ. ಈ ಪ್ರಾಪರ್ಟಿ ಬಂದ್ರೆ BDA ಅಪ್ರೂವ್ಡ್ ಲ್ಯಾಂಡ್ ಅಲ್ಲಿ ನಾವು ಇದು ಪ್ರಾಪರ್ಟಿ ಮಾಡಿದ್ದೀವಿ. BDA ಅಪ್ರೂವ್ಡ್ ಲ್ಯಾಂಡ್. ಎಸ್, ಇಟ್ಸ್ ಕಾಲ್ಡ್ ಡಿಫೆನ್ಸ್ ಲೇಔಟ್ ಅಂತ. ಇದರಲ್ಲಿ ಒಂದು ಫ್ಲೋರ್ ಅಲ್ಲಿ 3 ಫ್ಲಾಟ್ ಮಾಡಿದ್ದೀವಿ. ಸೊ ಟೋಟಲ್ 5 floors 15 ಫ್ಲಾಟ್ಸ್ ಬಂದಿದೆ. 15 ಫ್ಲಾಟ್ಸ್ ಬಂದಿದೆ. ಸೊ 2 and 3 BHK. BBMP ಏಕಾತ. ನಮ್ಮ ಪ್ರಾಪರ್ಟೀಸ್ ಎಲ್ಲಾನು ಏಕಾತ ಇರುತ್ತೆ. ಸೊ 3 BHK ಈ ಪ್ರಾಪರ್ಟಿಯಲ್ಲಿ 1450 ಸ್ಕ್ವೇರ್ ಫೀಟ್ ಸೂಪರ್ ಬಿಲ್ಟ್ ಅಪ್ ಏರಿಯಾ ಇರುತ್ತೆ. ಸೂಪರ್ ಬಿಲ್ಟ್ ಅಪ್ ಏರಿಯಾ. 3 BHK 1450 ಸ್ಕ್ವೇರ್ ಫೀಟ್ ಸೂಪರ್ ಬಿಲ್ಟ್ ಅಪ್ ಏರಿಯಾ and 2 BHK 1150 ಸ್ಕ್ವೇರ್ ಫೀಟ್ ಸೂಪರ್ ಬಿಲ್ಟ್ ಅಪ್ ಏರಿಯಾ. ಓಕೆ, ಎಲ್ಲ ರೆಡಿ ಟು ಮೂವ್ ಇನ್. ಎಲ್ಲ ರೆಡಿ ಟು ಮೂವ್. ಆಲ್ ಲೀಡಿಂಗ್ ಬ್ಯಾಂಕ್ಸ್ ಲೋನ್ ಆಗುತ್ತೆ. ಆಲ್ ಲೀಡಿಂಗ್ ಬ್ಯಾಂಕ್ಸ್ ಇನ ಎಂಡ್ ಟು ಎಂಡ್ ಸರ್ವಿಸಸ್, ಲೋನು, ರಿಜಿಸ್ಟ್ರೇಷನ್ಸ್ ಎಲ್ಲ ನಾವೇ ಮಾಡ್ಕೊಡ್ತೀವಿ. ಓಕೆ, ಸೊ ಇವಾಗ ಪ್ರಾಪರ್ಟಿ ಒಳಗೆ ಹೋಗಿ ಎಲ್ಲ ಡೀಟೇಲ್ಸ್ ಎಲ್ಲ ನೋಡೋಣ ಬನ್ನಿ. ಸರ್, ಇವಾಗ ಫ್ಲಾಟ್ಸ್ ಎಲ್ಲ ನೋಡಕ್ ಮುಂಚೆ ತುಂಬಾ ಜನ ಏನಂದ್ರೆ ಅಮ್ಯುನಿಟೀಸ್ ಏನೇನು ಪ್ರೊವೈಡ್ ಮಾಡ್ತೀರಾ ಅಂತ ಕೇಳ್ತಾರೆ. ಸರ್ ಬೇಸಿಕ್ ಅಮ್ಯುನಿಟೀಸ್ ಎಲ್ಲ ಇರುತ್ತೆ. ಲೈಕ್ ಕಾರ್ ಪಾರ್ಕಿಂಗ್ ಇರಲಿ, ಲಿಫ್ಟ್ ಇರಲಿ, ಕಾವೇರಿ ವಾಟರ್, ಓನ್ ಬೋರ್ವೆಲ್, ಸೆಕ್ಯೂರಿಟಿ ಗಾರ್ಡ್, ಪವರ್ ಬ್ಯಾಕಪ್ ಎಲ್ಲ ಇರುತ್ತೆ. ಎಲ್ಲ ಅವೈಲೇಬಲ್ ಇದೆ. ಓಕೆ, ಸೊ ಎಂಟ್ರೆನ್ಸ್ ಇಂದ ಬಂದಿದ ತಕ್ಷಣ ಇಲ್ಲಿ ಪವರ್ ಬ್ಯಾಕಪ್ಗೆ ಜನರೇಟರ್ ಇದೆ, ಮತ್ತು ಈ ಕಡೆ ಸೆಪರೇಟ್ ಟ್ರಾನ್ಸ್ಫಾರ್ಮರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಪಾರ್ಕಿಂಗ್ ಸ್ಪೇಸ್ ಕೂಡ ನೋಡ್ತಿರ್ಬೋದು, ಯೂಸ್ ಆಗಿದೆ, ಏನೇ ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ಲಿಫ್ಟ್ ಆಕ್ಸೆಸ್ ಕೂಡ ಇದೆಯಲ್ಲ? ಎಸ್. ಓಕೆ, ಸೊ ಲಿಫ್ಟ್ ಆಕ್ಸೆಸ್ ಕೂಡ ಬರುತ್ತೆ, ಮತ್ತು ಸೆಕ್ಯೂರಿಟಿ ಕೂಡ ಪ್ರೊವೈಡ್ ಮಾಡಿರ್ತೀರ ನೀವು. ಇಲ್ಲಿ ನೋಡ್ಬೋದು ಲಿಫ್ಟ್ ಆಕ್ಸೆಸ್ ಇದೆ, ಸೆಕ್ಯೂರಿಟಿ ರೂಮ್ಸ್ ಇದೆ, ಮತ್ತು ಸ್ಟೇರ್ ಕೇಸ್ ಕೂಡ ಪ್ರೊವೈಡ್ ಮಾಡಿ. ಸೊ ಇಲ್ಲಿಂದ ನೋಡ್ಬೋದು ಲಿಫ್ಟಿಂದ ಬಂದಿದ್ದೀವಿ. ಸೊ ಯಾವ ಫ್ಲೋರಲ್ಲಿ ಇದ್ದೀವಿ ಸರ್ ನಾವು ಇವಾಗ? ನಾವಿವಾಗ 4th ಫ್ಲೋರಲ್ಲಿ ಇದ್ದೀವಿ. ಸೊ ಎಲ್ಲಾನು ಸೇಮ್ ಪ್ಯಾಟ್ರನ್ಸ್, ಆಲ್ ಆರ್ ಟಿಪಿಕಲ್ ಫ್ಲೋರ್ ಪ್ಲಾನ್ಸ್. ಓಕೆ, ಸೊ ಆಪೋಸಿಟಲ್ಲಿ ನೋಡ್ಬೋದು ಯಾವ ಥರ ಒಂದು ಸ್ಪೇಸ್ ಇದೆ ಅಂತ. ಸೊ ವೆಂಟಿಲೇಷನ್ ಏನೋ ಪ್ರಾಬ್ಲಮ್ ಇರಲ್ಲ, ಡೈರೆಕ್ಟ್ ಸನ್ಲೈಟ್ ಕೂಡ ಬರುತ್ತೆ. ಎಲ್ಲ ಯಾವ ಫೇಸಿಂಗ್ ಬರುತ್ತೆ ಸರ್? ಎಲ್ಲ ನಾರ್ತ್ ಫೇಸಿಂಗ್ ಡೋರ್. ನಾರ್ತ್ ಫೇಸಿಂಗ್ ಡೋರ್ಸ್ ಬರುತ್ತೆ. ಸೊ ಪ್ರಾಪರ್ಟಿ ಒಳಗೆ ಎಂಟರ್ ಆಗೋಣ. ಇವಾಗ 3 BHK 2 BHK? ಸರ್ ಇದು 3 BHK 1450 ಸ್ಕ್ವೇರ್ ಫೀಟ್ ಸೂಪರ್ ಬಿಲ್ಟ್ ಅಪ್ ಏರಿಯಾ. ಸೂಪರ್ ಬಿಲ್ಟ್ ಅಪ್ ಏರಿಯಾ. ಓಕೆ, ಸೂಪರ್. ಸೊ ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ದೊಡ್ಡ ವಿಂಡೋಸು, ವೆಂಟಿಲೇಷನು, ಮತ್ತು ಇದು ಮಸ್ಕಿಟೋ ಮೆಶ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಕ್ವಾಲಿಟಿ ಮೇಲೆ ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ. ಆ್ಯಂಡ್ ಆ್ಯಂಕರ್ ಸ್ವಿಚಸ್ ಹಾಕಿದ್ದಾರೆ. ಸೊ ಡೋರ್ಸ್ ಕೂಡ ಟೀಕುಡ್ ಬರುತ್ತೆ. ಟೀಕುಡ್ ಡೋರ್ಸ್ ಬರುತ್ತೆ. ಸೊ ಇದು ಬಂದರೆ ಪರ್ಫೆಕ್ಟಾಗಿ ಒಂದು ಲಿವಿಂಗ್ ಸ್ಪೇಸ್ ಅಂತಲೇ ಹೇಳ್ಬೋದು. ಹಾಲ್ ಬರುತ್ತೆ. ಸೊ ಇದು ಡೈನಿಂಗ್ ಹಾಲ್, ಡೈನಿಂಗ್ ಸ್ಪೇಸ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದರೆ ಇದು ಕಿಚನ್ ಏರಿಯಾ ವಿತ್ ಯುಟಿಲಿಟಿ, ವಾಷಿಂಗ್ ಮಿಷಿನ್ ಪಾಯಿಂಟ್. ಓಕೆ, ಇದು ಕಿಚನ್ ಏರಿಯಾ ಕೊಟ್ಟಿದ್ದಾರೆ. ಇಲ್ಲಿ ಏನೇನು ಪ್ರೊವೈಡ್ ಮಾಡಿದ್ದಾರೆ? ಇಲ್ಲಿ ವಾಶ್ ಬೇಸಿನ್ ಬರುತ್ತೆ. ವಾಶ್ ಬೇಸಿನ್. ಓಕೆ, ಇಲ್ಲಿ ನೀವು ಸ್ಟವ್ ಇಟ್ಕೊಂಡು ಚೆನ್ನಿ ಪಾಯಿಂಟ್ ಔಟ್ಲೆಟ್ ಅಲ್ಲಿ ಕೊಟ್ಟಿದ್ದೀವಿ. ಓಕೆ ಓಕೆ, ದಿಸ್ ಇಸ್ ಯುಟಿಲಿಟಿ ಫಾರ್ ವಾಷಿಂಗ್ ಮಿಷಿನ್. ಯುಟಿಲಿಟಿ ಫಾರ್ ವಾಷಿಂಗ್ ಮಿಷಿನ್ ಬರುತ್ತೆ. ಇಲ್ಲೇ ಸ್ಪೇಷಿಯಸ್ ಆಗಿದೆ ಇದು ಕೂಡ. ಸೊ ನೆಕ್ಸ್ಟ್ ಬಂದರೆ ಇಲ್ಲಿ ಟೋಟಲ್ 3 ರೂಮ್ಸ್ ಬರುತ್ತೆ. ಸೊ ಇದು ಮಾಸ್ಟರ್ ಬೆಡ್ರೂಮ್ ಆಗುತ್ತೆ. ಮಾಸ್ಟರ್ ಬೆಡ್ರೂಮ್. ಇದೆಷ್ಟು ಡೈಮೆನ್ಷನ್ ಬರ್ಬೋದು? ನಿಮಗೆ ಇದು 12 by 13 ಇದೆ ರೂಮ್ ಸೈಜು. 12 by 13 ಬರುತ್ತೆ ವಿತ್ ಅಟ್ಯಾಚ್ ಟಾಯ್ಲೆಟ್.
ಇದು ನೋಡ್ಬೋದು ವಿತ್ ಅಟ್ಯಾಚ್ ಟಾಯ್ಲೆಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲನೂ ಪ್ರೀಮಿಯಂ ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡಿರೋದು. ಸೊ ಇದು ಸೂಪರ್ ಆಗಿದೆ ನೋಡಿ. ದೊಡ್ಡ ದೊಡ್ಡ ವಿಂಡೋಸು, ಸ್ಲೈಡಿಂಗ್ ವಿಂಡೋಸ್ ಎಲ್ಲ ಇದೆ. ಸರ್ ಇದು ಕಾಮನ್ ವಾಶ್ರೂಮ್ ಬರುತ್ತೆ. ಓಕೆ, ಇದು ಈ ಕಡೆ ಒಂದು ಬೆಡ್ರೂಮ್, ಆ ಕಡೆ ಒಂದು ಬೆಡ್ರೂಮ್. ಹಾಂ, ಕಾಮನ್ ವಾಶ್ರೂಮ್ ಕೂಡ ಇದೆ ನೋಡ್ತಿರ್ಬೋದು. ಮತ್ತು ಇಲ್ಲೊಂದು ಬೆಡ್ರೂಮು, 2 ವಿಂಡೋ ಬರುತ್ತೆ ವೆಂಟಿಲೇಷನ್ಗೆ. ಬೆಳಕು ಡೈರೆಕ್ಟಾಗಿ ಬರ್ತಾ ಇದೆ. ಲೈಟ್ ಏನೂ ಬೇಕಾಗೇ ಇಲ್ಲ ಮಾರ್ನಿಂಗ್ ಟೈಮಲ್ಲೂ ಸಹ. ಎಕ್ಸಲೆಂಟ್ ಸನ್ಲೈಟ್ ಇದೆ. ಓಕೆ, ಜೊತೆ ಒಂದು ಬಾಲ್ಕನಿ ಇದೆ. ರೋಡ್ ಸೈಡ್ ವ್ಯೂ ಬಾಲ್ಕನಿ ಸಿಗುತ್ತೆ. ರೋಡ್ ಸೈಡ್ ವ್ಯೂ ಒಂದು ಬಾಲ್ಕನಿ ಬರುತ್ತೆ ಸ್ಲೈಡಿಂಗು. ಮತ್ತು ಇಲ್ಲಿ ಕೂಡ ನೋಡ್ಬೋದು ಟಫ್ ಆ್ಯಂಡ್ ಗ್ಲಾಸ್ ವಿತ್ ಹೆವಿ ಗೇಜ್ ಸ್ಟೀಲ್ ಹಾಕಿದ್ದೀರಾ. ಓಕೆ, ಸೊ ಇದೊಂದು ಬ್ಯೂಟಿಫುಲ್ ಆಗಿರೋ ಒಂದು 3 BHK ಬರುತ್ತೆ. ನೆಕ್ಸ್ಟ್ ಇವಾಗ 2 BHK ನೋಡೋಣ. ಸರ್, ಇವಾಗ 3 BHK ಆ ಕಡೆ ನೋಡಿದ್ವಿ. ಮಧ್ಯದ ಬಂದ್ಬಿಟ್ಟು ಒಂದು 2 BHK ಬರುತ್ತೆ. ನೆಕ್ಸ್ಟ್ ಅಲ್ಲೊಂದು 3 BHK ಬರುತ್ತೆ. ಸೊ 2 BHK ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. 2 BHK ಬಂದು 1150 ಸ್ಕ್ವೇರ್ ಫೀಟ್ ಸೂಪರ್ ಬಿಲ್ಟಪ್ ಏರಿಯಾ ಇದೆ. ಸೊ ಇದ್ರಲ್ಲಿ ನಾವು ಒಂದು ಪೂಜಾ ರೂಮು ಕೊಟ್ಟಿದ್ದೀವಿ. ಪೂಜಾ ರೂಮು ಬರುತ್ತೆ. ಓಕೆ, ಸೊ ಒಳಗೆ ಹೋಗಿ ನೋಡೋಣ. ಇದು ಕೂಡ ನಾರ್ತ್ ಫೇಸಿಂಗ್ ಬರುತ್ತೆ. ಸೊ ನೋಡ್ಬೋದು ಲಿವಿಂಗ್ ಹಾಲ್ ಎಷ್ಟು ಒಂದು ಸ್ಪೇಷಿಯಸ್ ಆಗಿ ಎಷ್ಟು ದೊಡ್ಡದಾಗಿದೆ ಅಂತ. ಮತ್ತು ಸೇಮ್ ನಿಮಗೆ ವಿಂಡೋಸು ಸ್ಲೈಡ್ ಮೆಶ್ ಎಲ್ಲ ಬರುತ್ತೆ, ಹೆವಿ ಗೇಜ್ ಇರೋದು. ಸೊ ಇಲ್ಲಿ ಕೂಡ ಒಂದು ವಿಂಡೋಸ್ ಬರುತ್ತೆ, ವೆಂಟಿಲೇಷನ್. ಇದೊಂದು ಕಿಚನ್ ಏರಿಯಾ ಬರುತ್ತೆ. ಸೊ ಓಕೆ, ಇದು ಕೂಡ ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿರೋ ಒಂದು ಕಿಚನ್ ಏರಿಯಾ. ಮತ್ತು ಇಲ್ಲೊಂದು ಯುಟಿಲಿಟಿ ಬರುತ್ತೆ, ನಿಮಗೆ ಸೇಮ್ ಪ್ಯಾಟ್ರನ್ ಇದೆ. ಸೊ ನೆಕ್ಸ್ಟ್ ಇಲ್ಲಿ ಪೂಜಾ ಯೂನಿಟ್ ಇದೆ, ಅದು ಕೂಡ ದೊಡ್ಡದಾಗೆ ಪ್ರೊವೈಡ್ ಮಾಡಿದ್ದೀರಾ. ಓಕೆ, ನೆಕ್ಸ್ಟ್ ರೂಮ್ಸ್ ಯಾವ ಥರ ಇದೆ ಸರ್? ಇದು ಕಾಮನ್ ವಾಶ್ರೂಮ್ ಪ್ಲಸ್ ಇದು ಒಂದು ಕಿಡ್ಸ್ ರೂಮ್ ಆ್ಯಂಡ್ ಮಾಸ್ಟರ್ ಬೆಡ್ರೂಮ್. ಓಕೆ, ಸೊ ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಸ್ಪೇಷಿಯಸ್ ಆಗಿದೆ ವಿತ್ ಅಟ್ಯಾಚ್ ಬಾಲ್ಕನಿ ಕೂಡ ಇದೆ. ಇದು ನೋಡ್ಬೋದು ಅಟ್ಯಾಚ್ ಬಾಲ್ಕನಿ ಬರುತ್ತೆ. ಮತ್ತು ಇಲ್ಲೊಂದು ವಾಶ್ರೂಮ್ ಏರಿಯಾ ಕೂಡ ಇದೆ. ಸೊ ಆ ಕಡೆ ಫಸ್ಟು 3 BHK ನೋಡಿದ್ವಿ. ನೆಕ್ಸ್ಟ್ ಇಲ್ಲಿ 2 BHK. ಇಲ್ಲೊಂದು 3 BHK ಸೇಮ್ ಪ್ಯಾಟರ್ನ್ ಬರುತ್ತಾ, ಡಿಫ್ರೆಂಟ್ ಇರುತ್ತೆ? ಡಿಫ್ರೆಂಟ್ ಪ್ಯಾಟರ್ನ್ ಇದೆ, ಬನ್ನಿ. ಇದು 3 BHK 1450 ಸ್ಕ್ವೇರ್ ಫೀಟ್ ಸೂಪರ್ ಬಿಲ್ಟಪ್ ಏರಿಯಾ. ಬಟ್ ದ ಲೇಔಟ್ ಪ್ಲಾನ್ ಇನ್ಸೈಡ್ ದ ಫ್ಲಾಟ್ ಇಸ್ ಡಿಫ್ರೆಂಟ್. ಓಕೆ, ಇಲ್ಲಿ ಹಾಲ್ ಬರುತ್ತೆ. ಎಂಟರ್ ಆಗಿದ ತಕ್ಷಣ ಇಲ್ಲಿ ಇದು ಕಾಮನ್ ವಾಶ್ರೂಮ್. ದಿಸ್ ಇಸ್ ಅ 3rd ಬೆಡ್ರೂಮ್. ಓಕೆ, ಇದು ಡೈನಿಂಗ್ ಸ್ಪೇಸ್ ಅಂತ ಅನ್ಬೋದು. ಇದು ಡೈನಿಂಗ್ ಸ್ಪೇಸ್, ಒಂದು ಬಾಲ್ಕನಿ, ಕಾಮನ್ ಬಾಲ್ಕನಿ, ಎವ್ರಿಬಡಿ ಕ್ಯಾನ್ ಆಕ್ಸೆಸ್ ಇಟ್. ಓಕೆ, ಸೊ ಇದು ಒಂದು ಕಿಚನ್ ಏರಿಯಾ ಆ್ಯಂಡ್ ಯುಟಿಲಿಟಿ. ಇದೊಂದು ಕಿಚನು, ಯುಟಿಲಿಟಿ ಬರುತ್ತೆ. ದಿಸ್ ಇಸ್ ಮಾಸ್ಟರ್ ಬೆಡ್ರೂಮ್. ಇದು ಸ್ಪೇಷಿಯಸ್ ಆಗಿದೆ ವಿತ್ ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ದಿಸ್ ಇಸ್ ಅ 2nd ಬೆಡ್ರೂಮ್. ಇದೆಲ್ಲ ಒಂದು ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ ಇದು ರೂಮ್ಸ್ ಎಲ್ಲ. ಸೊ ಇದ್ರಲ್ಲಿ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಟೋಟಲಾಗಿ ಎಷ್ಟು ಫ್ಲೋರ್ಸ್ ಅಂದ್ರಿ ಸರ್ ಇಲ್ಲಿ? 5 floors, 15 flats. 15 ಫ್ಲ್ಯಾಟ್ಸು. ಸೊ ಒಂದು ಫ್ಲೋರಲ್ಲಿ 3 ಫ್ಲ್ಯಾಟ್ಸ್ ಬರುತ್ತೆ. ಓಕೆ, ಸೊ ಸ್ಟಾರ್ಟಿಂಗ್ ಪ್ರೈಸ್ ನಿಮ್ಮ ಹತ್ರ ಏನಿಂದ ಸ್ಟಾರ್ಟ್ ಆಗುತ್ತೆ? 2 BHK 90 lakhs ನೆಗೋಷಿಯೇಬಲ್ ಇಂದ ಸ್ಟಾರ್ಟ್ ಆಗುತ್ತೆ. 3 BHK 1 crore 6 lakhs ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ, ವಿಚ್ ಇಸ್ ನೆಗೋಷಿಯೇಬಲ್. ಸೊ ಯೂಶಲಿ VMR ಪ್ರಾಪರ್ಟೀಸ್ ಕಾಂಟ್ಯಾಕ್ಟ್ ಮಾಡಿದ್ರೆ ಎಷ್ಟು ಸ್ಟಾರ್ಟಿಂಗ್ ಬಡ್ಜೆಟ್ ಬರ್ಬೋದು? 65 lakhs ಇಂದಾನು ನಾವು 1.5 CR ವರೆಗೂ ನಮ್ಮ ಹತ್ರ ಅಪಾರ್ಟ್ಮೆಂಟ್ಸ್ ಇದೆ. ಎಲ್ಲಾನು ವಿತ್ ಡಾಕ್ಯುಮೆಂಟ್ಸ್ ಎಲ್ಲ ಪೂರ ಕ್ಲಿಯರ್ ಟೈಟಲ್ ಇರುತ್ತೆ, ಎಲ್ಲ BBMP ಏಕಾತ ಬರುತ್ತೆ. ಸೊ ನೆಕ್ಸ್ಟ್ ನಿಮ್ದು ಅಪಾರ್ಟ್ಮೆಂಟ್ಸ್ ಎಲ್ಲ ಎಲ್ಲಿ ಬರ್ಬೋದು ಸರ್? ಎಲ್ಲ ನಾವು ನಾರ್ತ್ ಬೆಂಗಳೂರಲ್ಲೇ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಮಾಡ್ತೀವಿ. ಲೈಕ್ ವಿದ್ಯಾರಣ್ಯಪುರ, ಯಲಹಂಕ, ಸಾಕಾರ್ ನಗರ್, ಈ ಸರೌಂಡಿಂಗ್ಸ್ ಅಲ್ಲೇ ನಮ್ದು ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬರುತ್ತೆ. ಓಕೆ ಸರ್, ಇವಾಗ ಯಾರು ಫ್ಲಾಟ್ಸ್ ತಗೊಬೇಕು, ಅದು ಯಾವ ತರ ಪ್ರೋಸೆಸ್ ಇರುತ್ತೆ, ಹೆಂಗ್ ಕಾಂಟ್ಯಾಕ್ಟ್ ಮಾಡಿ? ಸ್ಟಾರ್ಟಿಂಗ್ ಏನಿಲ್ಲ, ಪ್ರಾಪರ್ಟಿ ನೋಡಿ ಇಷ್ಟ ಆಯ್ತು ಅಂದ್ರೆ ಬುಕಿಂಗ್ ಮಾಡ್ಕೋಬೇಕು. ಟೋಕನ್ ಅಡ್ವಾನ್ಸ್ ಮಾಡಿ 1 lakh rupees ಚೆಕ್ ತಗೊಂತೀವಿ. ಓಕೆ, ಒನ್ಸ್ ದ ಲೀಗಲ್ ಇಸ್ಟೇ ಲಾಯರ್ ಹತ್ರ ಹೋಗಿ ಲೀಗಲ್ ಒಪಿನಿಯನ್ ತಗೊಂಡ್ಮೇಲೆ ಸೇಲ್ ಅಗ್ರಿಮೆಂಟ್ಗೆ 25% ಅಮೌಂಟ್ ತಗೊಂತೀವಿ. ಒನ್ ಸೇಲ್ ಅಗ್ರಿಮೆಂಟ್ ಆದ್ಮೇಲೆ ಲೋನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಲೋನ್ ಎಲ್ಲ ಸ್ಯಾಂಕ್ಷನ್ ಆದ್ಮೇಲೆ ರಿಜಿಸ್ಟರ್ ಮಾಡ್ತೀವಿ. ಓಕೆ, ರಿಜಿಸ್ಟರ್ ಮಾಡಿ ನಾವು ಇಂಟೀರಿಯರ್ಸ್ ನಮ್ದೇ ಇದೆ. ಅವ್ರದ್ದು ಏನ್ ಬಜೆಟ್ ಇದೆ ಅದೇ ಬಜೆಟ್ ಅಲ್ಲಿ ನಾವು ಇಂಟೀರಿಯರ್ಸ್ ಮಾಡಿ ಕೊಡ್ತೀವಿ. ಓಕೆ, ಸೊ ಇವಾಗ ನಾವು ಒಂದ್ ಕಡೆ ಹೋಗಿ ಇಂಟೀರಿಯರ್ಸ್ ನೋಡೋದ್ವಲ್ಲ, ಸೇಮ್ ಅದೇ ತರ ಪ್ಯಾಟರ್ನ್ ಅಲ್ಲಿ ನೀವು ಇದು ಕೂಡ ಮಾಡ್ಕೊಡ್ತೀವಿ. ಎಕ್ಸಾಕ್ಟ್ಲಿ. ಸೂಪರ್ ಸರ್. ಓಕೆ, ಸೊ ಯಾವ ಟೈಮಿಂದ ಯಾವ ಟೈಮಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಮತ್ತೆ ವಿಸಿಟಿಂಗ್ ಯಾವ ಟೈಮಿಂದ ಯಾವ ಟೈಮ್? ನಾವು 10 AM ಇಂದ ಸ್ಟಾರ್ಟ್ ಆಗ್ತೀವಿ, 6 PM ಎಂಡ್ ಆಗ್ತೀವಿ. ಓಕೆ, ಎವ್ರಿ ಡೇ ಎಲ್ಲ ಡೇ ಆಲ್ ದ ಡೇಸ್ ವಿ ಆರ್ ವರ್ಕಿಂಗ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಡೀಟೇಲ್ಸ್.